ಗ್ರಾಮದ ಜನರು ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಪಡುವಂತಾಗಿದೆ. ವಾಹನಗಳ ಸೌಂಡ್ ಕೂಡ ಆಗೋದಿಲ್ಲ. ಒಬ್ಬೊಬ್ಬರೇ ಆಚೆ ಬರೋದಕ್ಕೆ ಸಾಕಷ್ಟು ಎದುರುತ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಮಂಗಗಳ ಕಾಟ ಶುರುವಾಗಿದೆ. ಮಂಗಗಳಿಂದ ಸಾಕಷ್ಟು ಜನರು ಕೂಡ ಗಾಯಗೊಂಡಿದ್ದಾರೆ. ಎಲ್ಲಿ ಹಾಗೆ ಮಂಗಗಳಿಂದ ಯಾವೆಲ್ಲ ರೀತಿ ತೊಂದರೆ ಆಗ್ತಿದೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗ್ರಾಮಸ್ಥರ ಜೊತೆ ಮಂಗನ ಚೇಷ್ಟೆ, ವಾಹನಗಳ ಶಬ್ದಕ್ಕೆ ಕಂಡಲ್ಲಿ ದಾಳಿ, ಮಂಗನ ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು. ಇಡೀ ಗ್ರಾಮವನ್ನ ಕೋತಿ ಒಂದು ಭಯಪಡಿಸಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹುಣಶೆಟ್ಟಿಕೊಪ್ಪ ಗ್ರಾಮಸ್ಥರು ಮಂಗನ ಕಾಟಕ್ಕೆ ಆತಂಕಗೊಂಡಿದ್ದಾರೆ. ಗ್ರಾಮಕ್ಕೆ ಬರುವ ಬಸ್, ಟಮ್ ಮತ್ತು ಕಾರುಗಳ ಶಬ್ದ ಕೇಳಿದ್ರೆ ಸಾಕು, ಅವುಗಳ ಹಿಂದೆ ಓಡೋಡಿ ಹೋಗಿ ವಾಹನಗಳ ಮೇಲೇರಿ ದಾಳಿ ಮಾಡುತ್ತೆ. ಚಾಲಕ ಪ್ರಯಾಣಿಕರ ಮೇಲೆ ದಾಳಿ ನಡೆಸುತ್ತೆ. ಎಷ್ಟು ಜನರಿದ್ರೂ ಯಾರಿಗೂ ಭಯ ಪಡದೆ ಬೆನ್ನತ್ತಿ ಕಿರಿಕಿರಿ ಮಾಡುತ್ತೆ. ವಿದ್ಯಾರ್ಥಿಗಳು ಮಹಿಳೆಯರನ್ನ ಹಿಂದಿನಿಂದ ಹೋಗಿ ನೂಕುತ್ತೆ. ಕೆಲವರ ಹೆಗಲೇರಿ ತಲೆಗೆ ಹೊಡೆಯುತ್ತೆ. ಕೈಯಿಂದ ಪರಚಿ ಗಾಯಗೊಳಿಸುತ್ತೆ. ಮಂಗನ ಕಾಟಕ್ಕೆ ಕೆಲವರಿಗೆ ಗಾಯವಾಗಿದ್ದು ಹತ್ತಾರು ಹೊಲಿಗೆಗಳು ಬಿದ್ದಿವೆ. ಮಕ್ಕಳನ್ನು ರಸ್ತೆಗೆ ಬಿಡಲು ಪೋಷಕರು ಭಯ ಪಡ್ತಾರೆ. ಹುಣಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಮಂಗನ ಹಾವಳಿ ಭಾಳ ವಿಪರೀತ ಆಗಿದೆ. ಆದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ನಾವು ಹಲವಾರು ಬಾರಿ ಸೂಚನೆಯನ್ನು ನೀಡಿದ್ದೇವೆ. ಊರ ಗ್ರಾಮಸ್ಥರಿಂದ ಮತ್ತು ಗ್ರಾಮ ಪಂಚಾಯತಿಗೆ ತಿಳಿಸಿದ್ದೇವೆ. ಆದ ಕಾರಣ ಆ ಮಂಗನ ಹಾವಳಿಯಿಂದ ಒಂದು ಹೆಣ್ಮಗಳು ಕೈ ಮುರಿದು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದಾಳೆ. ಆಮೇಲೆ ಈ ಒಂದು 2 ದಿವಸದ ಹಿಂದೆ ಮತ್ತೊಂದು ಹೆಣ್ಮಗಳಿಗೆ ತಲೆಗೆ ಹೊಡೆದು 5 ಹೊಲಿಗೆ ಬಿದ್ದಿದ್ದಾವೆ. ಕೀಟಲೆ ಮಂಗನನ್ನು ಹಿಡಿದು ಕಾಡಿಗೆ ಬಿಡುವಂತೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತ್ ಮತ್ತು ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಲ್ಲಿ ಆತಂಕದ ವಾತಾವರಣವಿದ್ದರೂ ಸಹ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮಂಗನ ಸೆರೆಗೆ ಕ್ರಮ ವಹಿಸಿಲ್ಲ. ಗ್ರಾಮದಲ್ಲಿ 25ಕ್ಕೂ ಅಧಿಕ ಮಂಗಗಳ ಗುಂಪಿದೆ. ಊರಿಂದ ಊರಿಗೆ ಈ ಮಂಗಗಳ ಗುಂಪು ದಾಂಗುಡಿ ಇಡುತ್ತವೆ. ಆದರೆ ಆ ಒಂದು ಮಂಗ ಮಾತ್ರ ಈ ಗ್ರಾಮವನ್ನ ಬಿಟ್ಟು ಕದಲುತ್ತಿಲ್ಲ. ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಮಂಗನನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರಿಸಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.